ರಾತ್ರಿ 2 ಗಂಟೆ ಸುಮಾರಿಗೆ ಸಂಭವಿಸಿರತಕ್ಕಂಥ ಬಸ್ ಅಗ್ನಿ ಅವಘಡದಲ್ಲಿ ಈಗಾಗಲೇ ಸುಮಾರು 9 ಜನರ ಮೃತದೇಹ ಪತ್ತೆಯಾಗಿರತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಹಿರಿಯೂರು ತಾಲೂಕಿನ ಸಮೀಪ ಇರತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅವಘಡ ಸಂಭವಿಸಿರತಕ್ಕಂಥದ್ದು. ಬಸ್ ಎಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಈಗಾಗಲೇ 9 ಜನರ ಮೃತದೇಹಗಳು ಈ ಒಂದು ಬಸ್ನಲ್ಲಿ ಪತ್ತೆಯಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಮಾಂಸದ ಮುದ್ದೆ ರೂಪದಲ್ಲಿ ಗುರುತಿಸಲು ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿರ್ತಕ್ಕಂಥದ್ದು. ಮುಂದೆ ಕಾಣಿಸ್ತಿರ್ತಕ್ಕಂಥ ಕ್ಯಾಂಟರ್ ಏನಿದೆ, ಇದೇ ಒಂದು ಕ್ಯಾಂಟರ್ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಡಿವೈಡರ್ನ ಹತ್ತಿ ಬಂದು ಸೀಬರ್ಡ್ ಬಸ್ ಏನ್ ಬರ್ತಿತ್ತು, ಈ ಬಸ್ಗೆ ಕುಗ್ಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಸ್ ರಭಸವಾಗಿ ಬಂದು ಅಪಘಾತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಬೆಂಕಿ ಹೊತ್ಕೊಂಡಿದೆ. ಇಡೀ ಬಸ್ ಅನ್ನ ಬೆಂಕಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಆ ಕ್ಯಾಂಟರ್ಗೂ ಕೂಡ ಬೆಂಕಿ ತಗುಲಿದ್ದು ಕ್ಯಾಂಟರ್ನಲ್ಲಿದ್ದಂಥ ಚಾಲಕ ಸಜೀವವಾಗಿ ದಹನವಾಗಿದ್ದಾನೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕುಲದೀಪ್ ಯಾದವ್ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಈ ಘಟನೆಗಳು ಗಮನಿಸಬಹುದಾಗಿದೆ. ಈಗಾಗಲೇ ಸೋಕೋ ಟೀಮ್ ಕೂಡ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. SDRF ಸಿಬ್ಬಂದಿ, ಸೋಕೋ ಟೀಮ್, ಅಗ್ನಿಶಾಮಕ ಸಿಬ್ಬಂದಿ ಮೂರು ಕೂಡ ಕಾರ್ಯಾಚರಣೆಯನ್ನು 3 ತಂಡಗಳಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇಡೀ ಸುಟ್ಟು ಕರಕಲಾಗಿರ್ತಕ್ಕಂಥ ಈ ಬಸ್ನಿಂದ ನಿಜಕ್ಕೂ ಕೂಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿರ್ತಕ್ಕಂಥ ಮೃತದೇಹಗಳನ್ನ ತೆಗಿತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಹುಡುಕಿ ದೇಹದ ಇತರೆ ಭಾಗಗಳನ್ನ ಎಲ್ಲವನ್ನೂ ಕೂಡ ತೆಗಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಿಬ್ಬಂದಿ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಇಡೀ ರಾಷ್ಟ್ರೀಯ ಹೆದ್ದಾರಿ 48ರ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ 10 ಕಿಲೋಮೀಟರ್ಗಳವರೆಗೂ ಕೂಡ ಸಂಪೂರ್ಣವಾಗಿ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮೃತದೇಹಗಳನ್ನು ಹೊರತೆರೆಯುವಲ್ಲಿ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. 9 ಮೃತದೇಹಗಳು ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಇನ್ನೂ ಕೂಡ ಉಳಿದವರ ಪತ್ತೆಗಾಗಿ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಕೇವಲ ಸುಟ್ಟು ಕರಕಲಾಗಿರ್ತಕ್ಕಂಥ ಅವಶೇಷಗಳು ಮಾತ್ರ ಉಳಿದಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಕೂಡಲೇ ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಪಘಾತದ ಒಂದು ಶಬ್ದವನ್ನ ಕೇಳಿಸಿಕೊಂಡು ಬಂದು ಇಲ್ಲಿರ್ತಕ್ಕಂಥ ಸ್ಥಳೀಯ ಖಾಸಗಿ ಕಂಪನಿಯ ಚಾಲಕರು ಕೂಡ ಹೆಲ್ಪ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನವನ್ನ ಉರಿತಿರ್ತಕ್ಕಂಥ ಬಸ್ಸಿನಿಂದ 15ಕ್ಕೂ ಹೆಚ್ಚು ಜನರನ್ನ ಹೊರತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಉಳಿದಂತೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಾಯಗಳಾಗಿ, ಸುಟ್ಟ ಗಾಯಗಳಾಗಿ ಅವರು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಕ್ರೇನ್ನ ಮೂಲಕ ಇಲ್ಲಿರ್ತಕ್ಕಂಥ ವೆಹಿಕಲ್ ಏನಿದೆ, ಕಂಟೈನರ್ ಹಾಗೂ ಬಸ್ ಅನ್ನ ರಸ್ತೆಯ ಬದಿಗೆ ಸರಿಸುವಂತ ಪ್ರಯತ್ನವನ್ನ ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅದೃಷ್ಟವಶಾತ್ 40 ಜನಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳೇನಿದ್ರು ಅವರೆಲ್ಲರೂ ಕೂಡ ಪ್ರವಾಸಕ್ಕೆಂದು ನನ್ನ ಮುಂಭಾಗದಲ್ಲಿ ಕಾಣಿಸಿರ್ತಕ್ಕಂಥ ಎಡಭಾಗದ ಸರ್ವಿಸ್ ರಸ್ತೆಯಲ್ಲಿ ಇರತಕ್ಕಂಥ ವೆಹಿಕಲ್ ಏನಿದೆ, ಬಸ್ ಮೂಲಕ ಇದೇ ಒಂದು ಮಾರ್ಗವಾಗಿ ಈ ಸುಟ್ಟು ಕರಕಲಾಗಿರ್ತಕ್ಕಂಥ ಸೀಬರ್ಡ್ ಖಾಸಗಿ ಬಸ್ನ ಹಿಂಭಾಗದಲ್ಲಿ ಚಲಿಸ್ತಿದ್ರು. ಆದ್ರೆ ಮಕ್ಕಳೆಲ್ಲರೂ ಕೂಡ ಸೇಫ್ ಆಗಿರ್ತಕ್ಕಂಥದ್ದು. ಚಾಲಕನ ಸಮಯ ಪ್ರಜ್ಞೆಯಿಂದ ಮಕ್ಕಳೆಲ್ಲರೂ ಕೂಡ ಬಚಾವಾಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. 40 ಮಕ್ಕಳು ಪ್ರವಾಸಕ್ಕೆಂದು ತೆರಳುತ್ತಿದ್ದಂಥ ಬಸ್ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಹಿರಿಯೂರಿನ ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಾಲಮ್ಮನ್ನು ಹೂಡಿರ್ತಕ್ಕಂಥದ್ದು. ಹಿರಿಯೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ 48 ಹಾದು ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಈ ಘಟನಾ ಸ್ಥಳಕ್ಕೆ ಈಗಾಗಲೇ SP ಸೇರಿದಂತೆ ಅಪರ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನು ಕೂಡಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಇಲ್ಲಿರ್ತಕ್ಕಂಥ ಸೋಕೋ ಟೀಮ್ ಹಾಗೂ ಇರ್ತಕ್ಕಂಥ ಸ್ಥಳೀಯ SDRF ಸಿಬ್ಬಂದಿ ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳದಲ್ಲೇ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಕೂಡ ಆಗಮಿಸಿ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್, TV9.